ಮಾರ್ಚ್ 5ರಂದು ನಡೆಯಲಿರೋ ಟಿ20 ವಿಶ್ವಕಪ್ ಸೆಮಿಫೈನಲ್ ಪಂದ್ಯ. ಸೆಮಿಫೈನಲ್ನಲ್ಲಿ ಭಾರತದ ವಿರುದ್ಧ ಇಂಗ್ಲೆಂಡ್ ಮುಖಾಮುಖಿಯಾಗಲಿದೆ. ಮುಂಬೈನ ವ್ಯಾಂಕೆಂಡೆಯಲ್ಲಿ ನಡೆಯಲಿರುವಂತಹ ಸೆಮಿಫೈನಲ್ ಪಂದ್ಯ ಮಾರ್ಚ್ 5ರಂದು ಟಿ20 ವಿಶ್ವಕಪ್ ಸೆಮಿಫೈನಲ್ ಪಂದ್ಯ. ಸೆಮಿಫೈನಲ್ನಲ್ಲಿ ಭಾರತ ವರ್ಸಸ್ ಇಂಗ್ಲೆಂಡ್ ಮುಖಾಮುಖಿಯಾಗಲಿದ್ದು, ಈಗಾಗಲೇ ಬಲಿಷ್ಠ ಭಾರತ ತಂಡ ವೆಸ್ಟ್ ಇಂಡೀಸ್ ತಂಡವನ್ನ ಸೂಪರ್ ನೆಟ್ನಲ್ಲಿ ಬಡಿದು ಹಾಕಿ ಈಗ ಸೆಮಿಫೈನಲ್ ಹಂತ ತಲುಪಿದೆ. ಈ ಸೆಮಿಫೈನಲ್ನಲ್ಲಿ ಈಗ ಇಂಗ್ಲೆಂಡ್ ಅನ್ನ ಎದುರಿಸುವಂತ ಹಂತದಲ್ಲಿದೆ ನಮ್ಮ ಭಾರತ ತಂಡ. ಮುಂಬೈನ ವ್ಯಾಂಕೆಂಡೆ ಸ್ಟೇಡಿಯಂ ಅಂದರೆ ಭಾರತ ತಂಡಕ್ಕೆ ಒಂಥರ ಲಕ್ಕಿ ಗ್ರೌಂಡ್ ಅಂತಾನೆ ಹೇಳ್ಬೋದು. ಮಾರ್ಚ್ 5ರಂದು ನಡೆಯಲಿರುವಂಥ ಟಿ20 ವಿಶ್ವಕಪ್ ಸೆಮಿಫೈನಲ್ ಇದಾಗಿದ್ದು, ಸೆಮಿಫೈನಲ್ನಲ್ಲಿ ಭಾರತ ವರ್ಸಸ್ ಇಂಗ್ಲೆಂಡ್ ಮುಖಾಮುಖಿಯಾಗಲಿದೆ. ಬನ್ನಿ, ಬಗ್ಗೆನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ. ಡೆಸ್ಕ್ನಿಂದ ನೇರ ಲೈವ್ನಲ್ಲಿದ್ದಾರೆ ನಮ್ಮ ಚಂದ್ರಮೋಹನ್ ಅವರು. ಚಂದ್ರಮೋಹನ್, ಈಗಾಗಲೇ ವೆಸ್ಟ್ ಇಂಡೀಸ್ ತಂಡವನ್ನು ಬಗ್ಗು ಬಡಿದು ಈಗ ಸೆಮಿಫೈನಲ್ ಎಂಟ್ರಿ ಕೊಟ್ಟಿದೆ ನಮ್ಮ ಭಾರತ ತಂಡ. ಇನ್ನು ಇಂಗ್ಲೆಂಡ್ ವಿರುದ್ಧ ಯಾವ ರೀತಿ ಕಮ್ಬ್ಯಾಕ್ ಆಗ್ಬೋದು ನಮ್ಮ ಅಭಿಷೇಕ್ ಶರ್ಮಾ ಅಂತೀರಾ? ಕಾರ್ತಿಕ್, ಏನಂದರೆ ಇಲ್ಲಿ ನಮಗೆ ಪ್ರಬಲವಾಗಿ ಈ ಬಾರಿಯ ವರ್ಲ್ಡ್ ಕಪ್ನ ಫೇವರೇಟ್ಗಳಾಗಿದ್ದು ಅಂದರೆ ದಕ್ಷಿಣ ಆಫ್ರಿಕಾ ಮತ್ತು ಭಾರತ ಮಾತ್ರನೇ. ಯಾಕಂದರೆ ಇಂಗ್ಲೆಂಡ್ ತಂಡದಲ್ಲಿ ಉತ್ತಮವಾದ ಆಟಗಾರರಿದ್ದರೂ ಸಹ ಕನ್ಸಿಸ್ಟೆನ್ಸಿ ಅನ್ನೋದಿಲ್ಲ. ಬಟ್ಲರು ಫೇಲ್ ಆಗ್ತಾ ಇದ್ದಾರೆ. ಹೀಗಾಗಿ ವಾಂಖೇಡೆಯಲ್ಲಿ ನಡೆಯಲಿರುವಂತಹ ಒಂದು ಸೆಮಿಫೈನಲ್ ಪಂದ್ಯ ಏನಿದೆ ಗುರುವಾರ, ಬಹುತೇಕ ಅದು ಅಂದರೆ ಇಂಗ್ಲೆಂಡ್ ವಿರುದ್ಧದ ಒಂದು ಆಟಕ್ಕೆ ಒಂದು ಉತ್ತಮವಾದ ಅವಕಾಶ ಇವತ್ತೇನು ವೆಸ್ಟ್ ಇಂಡೀಸ್ ವಿರುದ್ಧ ಈ ಒಂದು ಗೆಲುವು ಸಿಕ್ಕಿದೆ, ಈ ಗೆಲುವಿನ ಆತ್ಮವಿಶ್ವಾಸ ಭಾರತಕ್ಕೆ ಹೆಚ್ಚು ಒಂದು ಕಾನ್ಫಿಡೆನ್ಸ್ ತಂದು ಕೊಡುತ್ತೆ. ಈ ಕಾನ್ಫಿಡೆನ್ಸಿಂದ ವಾಂಖೇಡೆ ಅನ್ನೋದು ಭಾರತ ತಂಡಕ್ಕೆ ಅಂದರೆ ಒಂದು ಲಕ್ಕಿ ಗ್ರೌಂಡ್ ಅಂತಲೇ ಹೇಳ್ಬೋದು. ಯಾಕಂದರೆ ವಾಂಖೇಡೆಯಲ್ಲಿ ಆಡಿರುವಂಥ ಸೆಮಿಫೈನಲ್ ಆಗಿರ್ಬೋದು, ಫೈನಲ್ ಪಂದ್ಯಗಳಾಗಿರ್ಬೋದು ಬಹುತೇಕ ಭಾರತ ಗೆದ್ದಿದೆ. ಹೀಗಾಗಿ ವಾಂಖೇಡೆಯಲ್ಲಿ ಇಂಗ್ಲೆಂಡ್ ವಿರುದ್ಧ ಗೆದ್ದು ಫೈನಲ್ ಪ್ರವೇಶ ಮಾಡುತ್ತೆ. ಫೈನಲ್ ಪ್ರವೇಶ ಮಾಡಿ ಮುಂದಿನ ಭಾನುವಾರ ನಡೆಯುವಂತಹ ಅಹಮದಾಬಾದ್ದಲ್ಲಿ ಫೈನಲ್ ಪಂದ್ಯದಲ್ಲಿ ಭಾರತ ಯಾರನ್ನು ಎದುರಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಯಾಕಂದರೆ ಆ ಕಡೆ ಇನ್ನೊಂದು ಪಂದ್ಯದಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ನ್ಯೂಜಿಲೆಂಡ್ ಆಡ್ತಾ ಇದೆ. ಯಾಕಂದರೆ ನ್ಯೂಜಿಲೆಂಡನ್ನು ಏನಂತ ಕರೀತಾರೆ ಅಂದರೆ ನಾಕೌಟ್ ಸ್ಪೆಷಲಿಸ್ಟ್ ಅಂತ ಕರೀತಾರೆ. ಅವರು ಸೆಮೀಸ್ ಬರೋವರೆಗೂ ಅಥವಾ ನಾಕೌಟ್ ಹಂತಕ್ಕೆ ಬರೋವರೆಗೂ ಅವರನ್ನೇ ಒಂದು ಟೀಮಾಗಿ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಒಂದು ಸರ್ತಿ ಅವ್ರು ನಾಕೌಟ್ ಸ್ಟೇಜಿಗೆ ಬಂದರು ಅಂದರೆ ಅವ್ರು ಎಂತಹ ಎದುರಾಳಿಯನ್ನು ಬೇಕಾದ್ರೂ ಮಣಿಸುವಂಥ ತಾಕತ್ತು ನ್ಯೂಜಿಲೆಂಡ್ಗಿದೆ. ಹೀಗಾಗಿ ಭಾರತ ಮತ್ತು ಇಂಗ್ಲೆಂಡ್ ನಡುವೆ ಯಾರು ಗೆಲ್ತಾರೆ ಮತ್ತು ಸೌತ್ ಆಫ್ರಿಕಾ ಮತ್ತು ನ್ಯೂಜಿಲೆಂಡ್ ವಿರುದ್ಧದ ಪಂದ್ಯದಲ್ಲಿ ಯಾರು ಗೆಲ್ತಾರೆ ಅನ್ನೋದರ ಆಧಾರದ ಮೇಲೆ ಫೈನಲ್ ಪಂದ್ಯ ನಿರ್ಣಯವಾಗುತ್ತೆ. ಕಾರ್ತಿಕ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಚಂದ್ರಮೋಹನ್.